ಟಗರು ಸಿದ್ದರಾಮಯ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಮೀಟಿಂಗ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಈ ಬೆಳವಣಿಗೆ. ಯಾಕಂದ್ರೆ ಸರ್ಕಾರ ಮತ್ತು ವಿಪಕ್ಷಗಳ ಈ ಒಂದು ಮಾತಿನ ಚಕಮಕಿ ಇದೆಯಲ್ಲ, ಅಂದ್ರೆ ಒಂದ್ ಕಡೆ ವಿಜೇಂದ್ರ ಮತ್ತೊಂದು ಕಡೆ ಸಿದ್ದರಾಮಯ್ಯ ಇಬ್ಬರ ಮಾತುಕತೆಯ ಒಂದು ಮೀಟಿಂಗು ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಟಗರು ಸಿದ್ದರಾಮಯ್ಯ ಬಿಜೆಪಿ ರಾಜ್ಯಾಧ್ಯಕ್ಷನ ಮೀಟಿಂಗ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದಂತಹ ಬೆಳವಣಿಗೆ ಇದು. ಸಿದ್ದರಾಮಯ್ಯ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಚರ್ಚೆ. ಆಡಳಿತ ಪಕ್ಷದ ಸಾಲಿಗೆ ಹೋಗಿ ಕುಳಿತ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ. ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡುತ್ತಾ ಕುಳಿತ ಬಿವೈ ವಿಜೇಂದ್ರ. ವಿಜೇಂದ್ರ ಜೊತೆ ಅಷ್ಟೇ ಆತ್ಮೀಯವಾಗಿ ಸಿದ್ದರಾಮಯ್ಯ ಮಾತುಕತೆ. ಸಭಾಧ್ಯಕ್ಷರ ಭಾಷಣದ ವೇಳೆ ಉಭಯ ನಾಯಕರಿಂದ ಗಂಭೀರ ಚರ್ಚೆ. ರಾಜಕೀಯ ವೈರಿಗಳಾಗಿದ್ದರೂ ಸದನದಲ್ಲಿ ಕಂಡು ಬಂತು ಆಪ್ತತೆ. ಸಚಿವ ಖಾದರ್ ಭಾಷಣದ ವೇಳೆ ಸಿದ್ದರಾಮಯ್ಯ ವಿಜೇಂದ್ರ ಚರ್ಚೆ. ಇಬ್ಬರ ಸಂಭಾಷಣೆ ನಡುವೆ ಹೋಗಿ ನಿಂತ ಶಾಸಕ ವಿನಯ್ ಕುಲಕರ್ಣಿ. ಕುತೂಹಲ ಮೂಡಿಸಿದ ಸಿದ್ದರಾಮಯ್ಯ ವಿಜೇಂದ್ರ ಮಾತುಕತೆ. ಸದನದ ಆಡಳಿತ ಪಕ್ಷದ ಕೊನೆಯ ಸಾಲಿನಲ್ಲಿ ಕುಳಿತಿದ್ದ ಸಿದ್ದರಾಮಯ್ಯ. ವಿಧಾನಸಭೆ ಕಲಾಪದಲ್ಲಿ ಗಮನ ಸೆಳೆದ ಅಪರೂಪದ ಸನ್ನಿವೇಶ ಇದು. ಬಿಜೆಪಿ ಕಾಂಗ್ರೆಸ್ ಪರ ಸಾಲಿಯಲ್ಲಿ ಇದೀಗ ಇದರದ್ದೇ ಚರ್ಚೆ ಜೋರಾಗಿದೆ. ಕಳೆದ 2 ವಾರಗಳಿಂದ ಮೌನ ವ್ರತ ಮಾಡ್ತಿರುವ ಸಿದ್ದರಾಮಯ್ಯ. ಸಿದ್ದು ಮುನಿಸಿನ ನಡುವೆ ಗಮನ ಸೆಳೆದ ವಿಜೇಂದ್ರ ಎಂಟ್ರಿ. ಈಗಾಗಲೇ ರಾಜಕೀಯವಾಗಿ ಅದರಲ್ಲೂ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಮುಂದೆ ಇದ್ದಂತ ಸವಾಲುಗಳು, ಈಗ ಸಚಿವ ಸಂಪುಟ ಖಾತೆಯ ವಿಸ್ತರಣೆ ಮತ್ತು ಖಾತೆಯ ಖ್ಯಾತೆ ವಿಚಾರ, ಇವೆಲ್ಲವೂ ಕೂಡ ಇಷ್ಟೆಲ್ಲ ಗದ್ದಲಗಳು ನಡೀತಾ ಇದ್ರು. ಸಿದ್ದರಾಮಯ್ಯ ಮಾತ್ರ ಯಾವುದಕ್ಕೂ ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಗಮನಿಸಿದಾಗ ಯಾಕೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಮತ್ತೊಂದು ಕಡೆ. ಆದ್ರೆ ಇವತ್ತು ಆದಂತ ಒಂದು ರಾಜಕೀಯ ಬೆಳವಣಿಗೆ ಏನಿದೆಯಲ್ಲ, ಅಂದ್ರೆ ಸಿದ್ದರಾಮಯ್ಯ ಮತ್ತು ವಿಜೇಂದ್ರ ಚರ್ಚೆ ಇದೆಯಲ್ಲ, ಇದು ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಹುಟ್ಟಿ ಹಾಕ್ತಾ ಇದೆ, ಚರ್ಚೆಗಳನ್ನ ಹುಟ್ಟಿ ಹಾಕ್ತಾ ಇದೆ. ಅಂದ್ರೆ ಒಂದ್ ಕಡೆ ನೋಡಿ, ಈಗ ನೀರು ಬೆಂಕಿ ಒಂದಾದಾಗ ಯಾವ ರೀತಿ ಎರಡೂ ಕೂಡ ಒಂದಾಗೋದಕ್ಕೆ ಸಾಧ್ಯ ಏನಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಜನ ಚಿಂತೆ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ. ಬಟ್ ಅದರಲ್ಲಿ ಈಗ ವಿಪಕ್ಷದ ಒಂದು ಏನೋ ರಾಜ್ಯಾಧ್ಯಕ್ಷ ಆದಂತ ವಿಜೇಂದ್ರ, ಇನ್ನೊಂದ್ರ ಜೊತೆಗೆ ಸಿದ್ದರಾಮಯ್ಯ, ಇವರಿಬ್ಬರ ಒಂದು ಚರ್ಚೆ ಇದೆಯಲ್ಲ, ಇದು ಸಾಕಷ್ಟು ಒಂದು ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ಅದ್ರ ಜೊತೆಗೆ ಸಾಕಷ್ಟು ಪ್ರಶ್ನೆಯನ್ನ ಇಲ್ಲಿ ಮೂಡಿಸ್ತಾ ಇದೆ. ಯಾಕೆ ಅಂತ ನೋಡಿದ್ರೆ, ಏನ್ ಮಾತಾಡಿರ್ಬೋದಪ್ಪ ಇಬ್ರು? ಸದ್ಯಕ್ಕೆ ರಾಜಕೀಯ ಆದಂತ ಬೆಳವಣಿಗೆಗಳು ನೋಡಿ, ಇಷ್ಟೆಲ್ಲ ಆದ್ರೂ ಏನು ಡಿಕೆ ಶಿವಕುಮಾರ್ ದೆಹಲಿ ಮೀಟಿಂಗ್ ಅನ್ನ ಮಾಡಿ ದೆಹಲಿಗೆ ತೆರಳಿ ಈಗ ಖಾತೆಯ ವಿಚಾರದ ಬಗ್ಗೆ ಚರ್ಚೆ ಆಗಿ ಇವೆಲ್ಲವೂ ಕೂಡ ನಡೆದ್ರು, ಇಷ್ಟೆಲ್ಲ ಹೈ ಡ್ರಾಮಾ ನಡೆದ್ರು ಕೂಡ ಸಿದ್ದರಾಮಯ್ಯ ಮಾತ್ರ ಸೈಲೆನ್ಸ್ ಆಗಿದ್ದಾರೆ, ಅಂದ್ರೆ ಸೈಲೆಂಟ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈಗ ದಿಢೀರಂತ ಏನು ಸದನಕ್ಕೆ ಬರ್ತಾರೋ ಇಲ್ವೋ ಸಿದ್ದರಾಮಯ್ಯ ಅನ್ನೋದು ಒಂದ್ ಕಡೆ ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಈಗಾಗಲೇ ಯಾವುದೇ ರೀತಿಯಾದಂತಹ ಒಂದು ರಾಜಕೀಯದಲ್ಲಿ ಮುನ್ನುಗ್ಗೋದು ಕಾಣಿಸ್ತಾ ಇರುವಂತಹ ಕಾರಣದಿಂದಾಗಿ ಸದನಕ್ಕೂ ಕೂಡ ಬರ್ತಾರೋ ಇಲ್ವಪ್ಪ ಅನ್ನುವಂಥ ಚರ್ಚೆ ಮತ್ತೊಂದು ಕಡೆ. ಬಟ್ ಸದನಕ್ಕೆ ಬಂದಿದ್ದಾರೆ. ಯಾವಾಗ ಯಡಿಯೂರಪ್ಪ ಒಂದು ಏನು ಸಿಎಂ ಸ್ಥಾನದಿಂದ ಕೆಳಗಿಳಿದು ಹೋಗಿ ಕೂತಿರ್ತಾರಲ್ವಾ, ನೆಕ್ಸ್ಟ್ ನಡೆದಂಥ ಸದನದಲ್ಲಿ ಯಾವ ರೀತಿಯಾಗಿ ಒಂದು ಅಲಂಕರಿಸಿದ್ರು ಆ ಒಂದು ಕುರ್ಚಿಯನ್ನ, ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯಾಗಿ ಈಗ ಒಂದು ಇನ್ನು ಹಿಂದೆ ಇರುವಂಥ ಸೀಟ್ನಲ್ಲಿ ಹೋಗಿ ಕೂತಿರೋದು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಯಾಕಂದ್ರೆ ಈಗ ಸಿದ್ದರಾಮಯ್ಯ ಅಂತ ಅಂದಾಗ ಯಾವಾಗಲೂ ಫ್ರಂಟ್ ಸೀಟಲ್ಲಿ ಸಿಎಂ ಆಗಿ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿ ಅಲ್ಲಿ ಕೂತಂತದನ್ನ ನಾವೆಲ್ಲವೂ ಕೂಡ ಗಮನಿಸಿದ್ವಿ. ಬಟ್ ಈ ಬಾರಿಯ ಸಿದ್ದರಾಮಯ್ಯ ಈ ಒಂದು ನಡೆ ಮತ್ತು ಅದ್ರ ಜೊತೆಗೆ ವಿಜೇಂದ್ರ ಜೊತೆಗಿನ ಮಾತುಕತೆ ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಕುತೂಹಲ ಮತ್ತು ಚರ್ಚೆಗೆ ಒಳಗಾಗಿದೆ.